ಹಾಯ್ ಹಲೋ ನಮಸ್ತೆ. ಅನಿತಾ ಬಿ ಎಂ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ಪಾರ್ಟ್ ನಂಬರ್ 1 ಆಗಿರುತ್ತೆ. ಕಲಿಯುಗದಲ್ಲಿ ಬದಲಾಗಲೇಬೇಕು ನೀನು, ಆರೋಗ್ಯದಲ್ಲಿ ಮತ್ತು ವಿಚಾರದಲ್ಲಿ. ನಿಮಗಿದು ಗೊತ್ತೇ? ಒಂದೊಳ್ಳೆ ಕೆಲಸ ಅಂದರೆ ನಮ್ಮ ಜೀವನ ಶೈಲಿಯಿಂದ ಆರೋಗ್ಯ ಮತ್ತು ಆಯುಷ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ಅಂತ. ಮೊದಲನೇ ಪಾಯಿಂಟ್, ಆರೋಗ್ಯ. ಆರೋಗ್ಯ ಅಂದ್ರೇನು? ಆರೋಗ್ಯ ಅಂದ್ರೇನು? ನಮ್ಮ ದೇಹವನ್ನು ತುಂಬ ಹೆಲ್ದಿಯಾಗಿ ಇಟ್ಕೊಳ್ಳೋದೇ ಆರೋಗ್ಯ. ಆ ಹೆಲ್ದಿ ಹೇಗೆ ಸಿಗುತ್ತೆ ನಮಗೆ? ನಮ್ಮ ಜೀವನ ಶೈಲಿಯನ್ನು ನಾವು ಪ್ರತಿನಿತ್ಯ ಒಳ್ಳೆ ಆಹಾರದಿಂದ, ಒಳ್ಳೆ ವಿಚಾರದಿಂದ ಅದು ಸಾಧ್ಯ ಆಗುತ್ತೆ ಅಲ್ವಾ? ಫಸ್ಟ್ನೇ ಪಾಯಿಂಟ್, ಆರೋಗ್ಯ. ಏನು ಮಾಡಬೇಕು? ಫಸ್ಟು ನಾವು ಹೊರಗಡೆ ಊಟ ಮಾಡೋದನ್ನು ನಿಲ್ಲಿಸಲೇಬೇಕು. ಫಸ್ಟ್ ಪಾಯಿಂಟ್ ಈಸ್, ಹೊರಗಡೆ ನಾವು ಊಟ ಮಾಡೋದನ್ನು ನಿಲ್ಲಿಸಲೇಬೇಕು. ಯಾಕೆ ನಿಲ್ಲಿಸ್ಬೇಕು? ಎಷ್ಟೋ ಜನಕ್ಕೆ ಅದರ ಕಾರಣ ಕೇಳ್ತಾರೆ. ಯಾಕೆ ನಿಲ್ಲಿಸ್ಬೇಕು? ನಿಲ್ಲಿಸಲೇಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಹೊರಗಡೆ ಊಟ ತಿಂತೀವಿ. ಎಲ್ಲಿ? ಕೈಗಾಡಿಗಳಲ್ಲಿ ಅಲ್ವಾ? ಕೈಗಾಡಿಗಳಲ್ಲಿ ಊಟ ತಿನ್ನುವಾಗ ಅವ್ರು ಏನರಲ್ಲಿ ಹಾಕ್ಕೊಡ್ತಾರೆ ನಿಮಗೆ? ಪ್ಲಾಸ್ಟಿಕ್ ಪ್ಲೇಟು, ಅದ್ರ ಮೇಲ್ಗಡೆ ಪ್ಲಾಸ್ಟಿಕ್ ಕವರ್ ಹಾಕಿದ ಮೇಲೆ ದೋಸೆ ಅಥವಾ ಇಡ್ಲಿ ಬಿಸಿ ಬಿಸಿ ಹಾಕಿ ಕೊಡ್ತಾರೆ. ಆ ಬಿಸಿ ಬಿಸಿ ಪ್ಲಾಸ್ಟಿಕ್ ಕವರ್ ಮೇಲೆ ಬಿದ್ದಾಗ ಅದರಲ್ಲಿರುವ ವಿಷಕಾರಿ ಅಂಶ ಏನು ಮಾಡುತ್ತೆ? ದೋಸೆ ಅಥವಾ ಇಡ್ಲಿ ಅದನ್ನು ಆ ಬಿಸಿಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡಾಗ ನಾವೇನು ಮಾಡ್ತೀವಿ? ಅದನ್ನು ತಿಂತೀವಿ. ತಿಂದಾದ್ಮೇಲೆ ಏನಾಗುತ್ತೆ? ನಮ್ಮ ದೇಹದ ಒಳಗಿರುವ ಇಂಟರ್ನಲ್ ಆರ್ಗನ್ಸ್ಗಳಿಗೆ ಎಫೆಕ್ಟ್ ಮಾಡುತ್ತೆ. ಯಾವುದು ಇಂಟರ್ನಲ್ ಆರ್ಗನ್ಸ್? ಯಾವುದು? ಹಾರ್ಟ್, ಹೆಲ್ದಿ, ಕಿಡ್ನಿ, ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್. ನಾವು ತಿಂದಂಥ ಆಹಾರ ಹೊಟ್ಟೆ ಒಳಗಡೆ ಯಾವುದಾದರೂ ಭಾಗದೊಳಗೆ ಹೋಗಿ ಅದು ಸೇರ್ಕೋಬೋದು. ಅದರಿಂದ ಬೇರೆ ಬೇರೆ ಕಾಯಿಲೆಗಳೆಲ್ಲ ಬರ್ಬೋದು. ಆದ್ದರಿಂದ ನಾವೇನು ಮಾಡಬೇಕು? ಹೊರಗಡೆ ಊಟ ಮಾಡೋದನ್ನು ನಿಲ್ಲಿಸಬೇಕು. ಸೆಕೆಂಡ್ ಪಾಯಿಂಟ್, ಆದಷ್ಟು ಹಣ್ಣು ತರಕಾರಿಗಳನ್ನು ಅತಿ ಹೆಚ್ಚು ತಿನ್ನಬೇಕು. ಆದಷ್ಟು ಹಣ್ಣು ತರಕಾರಿಗಳನ್ನು ಅತಿ ಹೆಚ್ಚು ತಿನ್ನಬೇಕು. ಥರ್ಡ್ ಪಾಯಿಂಟ್, ನಾವು ಬಳಸುವಂತಹ ಎಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಆಗಿರಬೇಕು. ನಾವು ಬಳಸುವಂತಹ ಎಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆ ಆಗಿರಬೇಕು. ಯಾಕಂದರೆ ನಮಗೆ ಕಾಯಿಲೆಗಳು ಬರ್ತಾ ಇರೋದೇ ಪ್ಯಾಕ್ಡ್ ಎಣ್ಣೆಯಿಂದ. 99% ಪ್ಯಾಕ್ಡ್ ಎಣ್ಣೆಯಿಂದ ಅಂತಲೇ BM ಹೆಗ್ಡೆ ಅವರು, UT ಖಾದರ್ ಅವರು ಅವ್ರನ್ನ ಎಪಿಸೋಡ್ ನೋಡಿ ತುಂಬ ಕೂಲಂಕುಷವಾಗಿ ಹೇಳಿದ್ದಾರೆ. ಅವರಿಂದನೇ ನಾನು ನನ್ನ ಜೀವನ ಶೈಲಿಯನ್ನು ಪ್ಯಾಕೆಟ್ ಎಣ್ಣೆಯಿಂದ ಕೊಬ್ಬರಿ ಎಣ್ಣೆಗೆ ಬದಲಾಗಿದ್ದು. ಓಕೆನಾ? ಫೋರ್ತ್ ಪಾಯಿಂಟ್, ನಿಮ್ಮ ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಪಾತ್ರೆಗಳು ಯಾವುದು ಇರಬಾರದು. ದ ಮೋಸ್ಟ್ ಇಂಪಾರ್ಟೆಂಟ್ ಇದು ಮಾತ್ರ. ಪ್ಲಾಸ್ಟಿಕ್ ಪಾತ್ರೆಗಳು ಯಾಕೆ ಇರಬಾರ್ದು? ಹೇಳಿದ್ನಲ್ಲ, ನಾವು ಅಡುಗೆ ಮಾಡುವಾಗ ನಾವೇನಾದ್ರೂ ಈಗ ಬಿಸಿ ಬಿಸಿ ಮಾಡಿ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕಿ ಎತ್ತಿಡೋದು, ಈಗ ಅಡುಗೆ ಮಾಡಿ ಪ್ಲಾಸ್ಟಿಕ್ ಕಂಟೈನರ್ಗಳು ಹಾಕಿ ಮುಚ್ಚಳ ಹಾಕಿ ಎತ್ತಿಡೋದು. ಅವಾಗ ಏನೇ ಆದರೂ ಬಿಸಿಯಾದ ಆಹಾರ ಅದ್ರ ಮೇಲೆ ಬಿದ್ರೇ ಅದು ಅಬ್ಸರ್ವ್ ಆಗುತ್ತೆ. ಫಿಫ್ತ್ ಪಾಯಿಂಟ್, ನಾನ್ ಸ್ಟಿಕ್ ಪಾತ್ರೆಗಳನ್ನು ಕೂಡ ಬಳಸಬಾರದು. ನಾನ್ ಸ್ಟಿಕ್ ಪಾತ್ರೆಗಳಂತೂ ಇವಾಗ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ದಯವಿಟ್ಟು ಯೂಸ್ ಮಾಡಲೇಬೇಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇದ್ರ ಬಗ್ಗೆನೂ ಕೂಡ UT ಖಾದರ್ ಅವರು ತುಂಬಾ ಕೂಲಂಕುಷವಾಗಿ ಹೇಳಿದ್ದಾರೆ. ಅದರಲ್ಲಿರುವ ಮೇಲ್ಗಡೆ ಲೇಯರ್ ಎದ್ದೋಗ್ಬಿಟ್ರಂತೂ ಅದು ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಸೇರಿಕೊಂಡು ಯಾವ ಕಾಯಿಲೆ ಬರುತ್ತೆ ಅನ್ನೋದಂತೂ ಗ್ಯಾರಂಟಿ ಗೊತ್ತಿಲ್ಲ. ದಯವಿಟ್ಟು ಬಳಸಬೇಡಿ. ಇನ್ನೇನು ಬಳಸಬೇಕು? ಆದಷ್ಟು
ಸ್ಟೀಲ್ ಪಾತ್ರೆಗಳನ್ನು ಬಳಸಬೇಕು. ಫಾರ್ ಎಕ್ಸಾಂಪಲ್ ಸ್ಟೀಲ್ ಪಾತ್ರೆಗಳು ಕಾಸ್ಟ್ಲಿ, ಏನು ಮಾಡೋದು ಇದೆಲ್ಲನೂ ಥಿಂಕ್ ಮಾಡ್ತಾರೆ ಅಲ್ವಾ. ಫಾರ್ ಎಕ್ಸಾಂಪಲ್ ಹೊರಗಡೆ ನಾವೇನು ಮಾಡ್ತೀವಿ, ಸಾವಿರಾರು ರೂಪಾಯಿ ಕೊಟ್ಟು ತಿರುಗಾಡ್ತೀವಿ, ಹೊರಗಡೆ ಟೂರ್ಗೆ ಹೋಗ್ತೀವಿ. ಬಟ್ ನಮ್ಮ ಮನೆ ಒಳಗಡೆ ನಾವು ತಿನ್ನಬೇಕಾಗಿರುವಂತಹ ಏನೇನು ನಾವು ತಿಂತಾ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಏನವ್ರೇನೋ ಶೋಕಿ ಮಾಡಬೇಕು, ತಿರುಗಾಡಬೇಕು. ನೀವು ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಫಸ್ಟು ಒಳ್ಳೆ ರುಟೀನ್ನ ಸ್ಟಾರ್ಟ್ ಮಾಡೋಣ. ಒಳ್ಳೆ ರುಟೀನ್ನಲ್ಲಿ ನಾನು ಇದ್ದೀನಪ್ಪ, ನಾನು ಚೆನ್ನಾಗಿದ್ದೀನಿ, ನಾನು ನನ್ನ ಮನೇಲಿ ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸ್ತೀನಿ, ನಾನು ಪ್ಲಾಸ್ಟಿಕ್ ಪಾತ್ರೆಗೆ ಉಪಯೋಗಿಸಲ್ಲ, ನಾನು ಹಣಕಾಸಿನಲ್ಲಿ ಚೆನ್ನಾಗಿದ್ದೀನಿ ಅಂತನ್ನೋರೆಲ್ಲ ತಿರುಗಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಎಷ್ಟೊಂದು ಜನ ಹೊರಗಡೆ ಸಾವಿರಾರು ರೂಪಾಯಿ ಕೊಟ್ಟು ತಿರುಗಾಡೋದಕ್ಕೆ ಹೊಸ ಬಟ್ಟೆ, ಗಾಡಿಗೆ ಎಣ್ಣೆ, ಬೇಕಾದಂತ ತಿನ್ನೋದಕ್ಕೆ ಖರ್ಚು ಮಾಡ್ತೀವಲ್ವ. ಅದೆಲ್ಲವನ್ನು ಉಳಿಸಿದ್ರೆ ನಮ್ಮ ಅಡುಗೆ ಮನೆಗೆ ಸ್ಟೀಲ್ ಪಾತ್ರೆ ನಾವು ತಗೋಬೋದು, ಇಷ್ಟೇ ಅಲ್ವಾ. ಮತ್ತು ಗಾಜಿನ ಕಂಟೈನರ್ಗಳನ್ನು ಕೂಡ ನಾವು ಬಳಸ್ಬೋದು. ಎಲ್ಲ ಸ್ಟೀಲ್ ಪಾತ್ರೆಗಳನ್ನು, ಸ್ವಲ್ಪ ಸ್ಟೀಲ್ ಪಾತ್ರೆ ಮತ್ತು ಗಾಜಿನ ಕಂಟೈನರ್ಗಳು ಕೂಡ ನಾವು ತುಂಬ ಬಳಸ್ಬೋದು. ಸೆಕೆಂಡ್ ಪಾಯಿಂಟ್, ವಿಚಾರ. ನಾವು ಎಂತಹ ಪ್ರಪಂಚದಲ್ಲಿ ನಾವು ಬದುಕುತ್ತಿದ್ದೇವೆ ಅಂದರೆ ಬೇರೆಯವ್ರಿಗೆ ಸಹಾಯ ಮಾಡೋದನ್ನೇ ನಾವು ಮರೆತುಬಿಟ್ಟಿದ್ದೀವಿ. ಕಲಿಯುಗ 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 ಅಂತ ಹೇಳಿ 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 ಎಷ್ಟೊಂದು ಮೋಟಿವೇಶನಲ್ ಸ್ಪೀಚ್ ಬಂದು ನೀನು ಹಾಗಿರು, ನೀನು ಹೀಗಿರು, ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಡ, ನೀನು ಹಂಗಿರು ಹಿಂಗಿರು ಅಂತ ಹೇಳಿ ಬೇರೆಯವ್ರಿಗೆ ಹೆಲ್ಪ್ ಮಾಡೋದೇ ಜನ ಮರ್ತೋಗ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಿಜವಾಗ್ಲೂ ಕೂಡ ನಾವು ಮಾಡುವಂತಹ ವಿಚಾರ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ, ಎಲ್ಲರಿಗೂ ಒಳ್ಳೆಯದನ್ನು ಬಯಸೋಣ, ಒಳ್ಳೆಯದನ್ನು ಕೂಡ ವಿಚಾರ ಮಾಡೋಣ ಅಲ್ವಾ. ಆವಾಗ ನಾವು ತುಂಬ ಹೆಲ್ದಿಯಾಗಿರ್ತೀವಿ ಅಲ್ವಾ. ಧನ್ಯವಾದಗಳು. ಅನಿತಾ BM ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ನು ಮುಂದೆ ಪಾರ್ಟ್ 2 ಬರುತ್ತೆ, ಮುಂದುವರೆದು ನೋಡಿ, ಓಕೆನಾ. ಕಲಿಯುಗದಲ್ಲಿ ಬದಲಾಗಲೇಬೇಕು. ನೀನು